ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕೆಂತಂದರೆ ದೇವರೇ ನಿಮ್ಮನ್ನು ಕರೆಸ್ಕೊಳ್ಳೋ ತನಕನೂ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ವಂತೆ. ನಾವೆಷ್ಟೇ ಪ್ಲ್ಯಾನ್ ಮಾಡಿ ನಾವೆಷ್ಟೇ ಸಲ ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತಂತೆ. ಯಾಕೆಂತಂದರೆ ಆ ದೇವ್ರ ಕೃಪೆ ಇದ್ದರೆ ಮಾತ್ರ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು. ಯಾವುದಪ್ಪ ಈ ದೇವಸ್ಥಾನ ಅಂತಂದರೆ ಅರುಣಾಚಲೇಶ್ವರ ದೇವಸ್ಥಾನ ಅಂತ. ಇದು ಶಿವನಿಗೆ ಸೇರಿರುವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಅಂದರೆ ತಿರುವಣ್ಣಾಮಲೈ ಅನ್ನೋಂತಹ ಒಂದು ಊರಲ್ಲಿರೋದು. ಇದು ತಮಿಳುನಾಡಲ್ಲಿರೋದು. ತಿರುವಣ್ಣಾಮಲೈ ಅನ್ನೋದು ಒಂದು ಜಿಲ್ಲೆ, ತಮಿಳುನಾಡಲ್ಲಿರುವಂತಹ ಆ ಸಿಟಿ ಒಳಗಡೆ ಇರುವಂತಹ ದೇವಸ್ಥಾನ ಇದು. ಇದು ಎಲ್ಲಿರೋದಪ್ಪ ಅಂತಂದರೆ ಅರುಣಾಚಲ ಬೆಟ್ಟ ಇದೆಯಲ್ಲ, ಬೆಟ್ಟದ ತಳದಲ್ಲಿ ಅಂದರೆ ಬೆಟ್ಟದ ಕೆಳಗಡೆ ಶಿವನ ದೇವಸ್ಥಾನ ಇದೆ ಒಂದು. ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಅದರ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದನ್ನು ಕಟ್ಟಿಸಿರೋದಾಗಿರ್ಬೋದು. ಆಮೇಲೆ ಇದು 1000 ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಆಮೇಲೆ ಈ ತಮಿಳುನಾಡಲ್ಲಿ ಪಂಚಭೂತ ದೇವಸ್ಥಾನಗಳಿದೆ. ಆ ಪಂಚಭೂತ ದೇವಸ್ಥಾನಗಳಲ್ಲಿ ಇದು ಅಗ್ನಿಗೆ ಸಂಬಂಧಿಸಿದಂತಹ ಒಂದು ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ್ದು ವಿಶೇಷ ಏನು ಅಂದರೆ ಅಲ್ಲಿ ಬೆಟ್ಟ ಇದೆಯಲ್ಲ, ಅರುಣಾಚಲಂ ಬೆಟ್ಟದ ಮೇಲ್ಗಡೆ ಏನೋ ಶಿವನ ಅಂಶ ಇದೆ, ಅಂದರೆ ಆ ಶಿವನ ಅಗ್ನಿ ಅಂಶ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ದೇವಸ್ಥಾನ ಶಿವನ ಪೂಜೆ ಮಾಡ್ತಾರಲ್ಲ, ಶಿವನನ್ನು ಅರುಣಾಚಲೇಶ್ವರ ಅಥವಾ ಅಣ್ಣಾಮಲಯಾರ್ ಅಂತ ಕರೀತಾರೆ. ಇದು ಈ ದೇವಸ್ಥಾನನ ಶಿವಲಿಂಗದಿಂದ ಪ್ರತಿನಿಧಿಸಲಾಗುತ್ತದೆ. ಆ್ಯಂಡ್ ಇನ್ನೊಂದು ಈ ದೇವಸ್ಥಾನದ ಇತಿಹಾಸ ಏನು ಅಂದರೆ, ಇತಿಹಾಸ ಅನ್ನೋದಕ್ಕಿಂತ ಈ ದೇವಸ್ಥಾನ ಶಿವ ಮತ್ತು ಪಾರ್ವತಿ ಇಬ್ಬರಿಗೂ ಕೂಡ ಸೇರಿರುವಂತಹ ದೇವಸ್ಥಾನ. ಈ ಎರಡು ದೇವಸ್ಥಾನಗಳು ಮೇನು ಪ್ರಮುಖ ದೇವಸ್ಥಾನದ ಒಳಗಡೆ ಇದೆ. ಈ ಪಾರ್ವತಿ ದೇವರು ಇದೆಯಲ್ಲ, ಪಾರ್ವತಿ ದೇವ್ರನ್ನ ಉಣ್ಣಾಮಲೈ ಅಮ್ಮನ್ ಅಂತ ಕರೀತಾರೆ. ಇನ್ನೊಂದು ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಗಿರಿ ಪ್ರದಕ್ಷಿಣೆ ಮಾಡೋದು. ಏನು ಈ ಗಿರಿ ಪ್ರದಕ್ಷಿಣೆ ಮಾಡೋದು ಅಂತ ಅಂದರೆ, ಆ ದೇವಸ್ಥಾನದಲ್ಲಿ ಅರುಣಾಚಲ ಬೆಟ್ಟ ಅಂತ ಹೇಳಿದ್ನಲ್ಲ, ಈ ರಾಜಗೋಪುರ ಇದೆ. ಈ ಪ್ರಮುಖವಾದ ದೇವಸ್ಥಾನ ಇದೆಯಲ್ಲ, ಇದರಲ್ಲಿ 4 ದಿಕ್ಕಿನಲ್ಲೂ 4 ರಾಜಗೋಪುರಗಳಿದೆ. ಆ್ಯಂಡ್ ಒಳಗಡೆನೂ ರಾಜಗೋಪುರಗಳಿದೆ. ಆದರೆ ಪೂರ್ವಕ್ಕೆ ಇರುವಂತಹ ರಾಜಗೋಪುರದ ಮುಂದೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ, ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ, ಕರ್ಪೂರನೂ ಕೂಡ ಹಚ್ಬೋದು. ಅಲ್ಲಿ ಕ್ಯಾಂಡಲ್ಗಳನ್ನೂ ಕೂಡ ಕೊಡ್ತಾರೆ. ಅದನ್ನು ಹಚ್ಚಿ ದೇವರಿಗೆ ನಿಮ್ಮ ಆಸೆಗಳೇನು, ನಿಮ್ಮ ಕನಸುಗಳೇನು ಎಲ್ಲವನ್ನು ಕೇಳಿಕೊಂಡು ಆ ದೇವರ ಹತ್ರ ಅಲ್ಲಿ ಅಂದರೆ ಈಸ್ಟ್ ಇದೆಯಲ್ಲ, ಪೂರ್ವ ಭಾಗದ ರಾಜಗೋಪುರ, ಅಲ್ಲಿ ನಿಂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ಆಮೇಲೆ ಅಲ್ಲಿಂದ ನೀವು ಹೇಗೆ ನಿಂತಿರ್ತೀರ ಅದರಿಂದ ಎಡಭಾಗದಿಂದ ನೀವು ದೇವ್ರಿಗೆ ಮುಖ ಮಾಡಿ ನಿಂತಿದ್ರೆ ಎಡಭಾಗಕ್ಕೆ ಹೋಗಿ ಅಲ್ಲಿ ಬರೆದಿರ್ತಾರೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ದಾರಿ ಅಂತ. ಇದೇನು ಅಂದರೆ ಗಿರಿ ಪ್ರದಕ್ಷಿಣೆ ಮಾಡೋದು 14 ಕಿಲೋಮೀಟರ್ ನೀವು ನಡಿಬೇಕು. 14 ಕಿಲೋಮೀಟರು ದೇವಸ್ಥಾನ ಮತ್ತು ಬೆಟ್ಟನ ಕಂಪ್ಲೀಟು ಸುತ್ತುವರೆದಿರ್ತದೆ. ಅದನ್ನು ಕಂಪ್ಲೀಟು 14 ಕಿಲೋಮೀಟರು ಪ್ರದಕ್ಷಿಣೆ ಮಾಡಬೇಕು. ಅದು ಹೇಗೆ ಅಂದರೆ, ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಎಲ್ಲಿರ್ತೀರ ಅಲ್ಲಿಂದ ಮತ್ತೆ ಪ್ರದಕ್ಷಿಣೆ ಕಂಪ್ಲೀಟ್ ಆದಾಗ ನೀವು ಅದೇ ಜಾಗಕ್ಕೆ ಬಂದು ನಿಂತ್ಕೋಬೇಕು. ಓಕೆನಾ? ಅಲ್ಲಿ ನೀವು ಹೋಗ್ಬೇಕಿದ್ರೆ ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹೋಗ್ತಿರಲ್ಲ, ಅಲ್ಲಿ ಏನೇನೋ ಸೈನ್ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ. ನೆಕ್ಸ್ಟ್ ಯಾವ ದಾರಿಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಎಲ್ಲ ಕನ್ನಡ, ಇಂಗ್ಲೀಷು, ತಮಿಳು ಮತ್ತು ತೆಲುಗು ಎಲ್ಲ ಭಾಷೆಯಲ್ಲೂ ಬರೆದಿರ್ತಾರೆ. ಆ್ಯಂಡ್ ಸೈನ್ ಬೋರ್ಡ್ಸ್ಗಳೆಲ್ಲ ಹಾಕಿರ್ತಾರೆ. ನೆಕ್ಸ್ಟ್ ನೀವು ಎಲ್ಲಿ ಟರ್ನ್ ತಗೋಬೇಕು, ಎಲ್ಲಿ ನೀವು ಮುಂದೆ ಹೋಗಬೇಕು, ಸೊ ಈ ಥರ ಎಲ್ಲ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ. ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಅಲ್ಲಿ ಕೆಲವು ಲಿಂಗಗಳು ಇರುತ್ತೆ. ಏನು ಲಿಂಗಗಳು ಅಂತಂದರೆ, ಅಲ್ಲಿ ಲಿಂಗಗಳು ದೇವಸ್ಥಾನ ಇರುತ್ತದೆ. ನೀವು ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಲ್ಲೆಲ್ಲ ದೇವಸ್ಥಾನಗಳಿಗೂ ಹೋಗಿ ನಮಸ್ಕಾರ ಮಾಡಿ ನೆಕ್ಸ್ಟು ಮುಂದುವರಿಬೇಕು. ಆ ದೇವಸ್ಥಾನಗಳೇನಾದ್ರು ಹೋಗೋದನ್ನು ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದ್ಸಲ ಹೋಗಿ. ಯಾಕೆಂತಂದರೆ ಅದರದ್ದು ವಿಶೇಷನೇ ಅದು. ಆ ಧಾರ್ಮಿಕ ಆಚರಣೆ, ಆ ದೇವಸ್ಥಾನದ ಧಾರ್ಮಿಕ ಆಚರಣೆನೇ ಹಾಗೆ. ಗಿರಿ ಪ್ರದಕ್ಷಿಣೆ ಮಾಡೋದು ಆ 8 ಲಿಂಗಗಳಿರ್ತದೆ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ 10 ಲಿಂಗಗಳು ಸಿಗುತ್ತೆ, ಬಟ್ 8 ಲಿಂಗಗಳು ತುಂಬ ಪ್ರಮುಖ ಇದು. ಆ ಲಿಂಗಗಳು ಯಾವುದಪ್ಪ ಅಂದರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಆಮೇಲೆ ಈಶಾನ್ಯ ಲಿಂಗ ಅಂತ. ಆ್ಯಂಡ್ ಇದರಲ್ಲಿ ಒಂದು ವಿಶೇಷತೆ ಏನಂದರೆ, ಅಗ್ನಿಲಿಂಗ ಮಾತ್ರ ನಿಮಗೆ ಬಲ್ಲ ಕಡೆ ಸಿಗುತ್ತೆ. ಇನ್ನು ಎಲ್ಲ ಲಿಂಗ ದೇವಸ್ಥಾನಗಳು ಕೂಡ ಎಡದ ಕಡೆ ಸಿಗುತ್ತೆ. ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಹೋಗಬೇಕು, ನಾನು ಬೇಗ ಮುಗಿಸ್ಕೊಡ್ತೀನಿ ಆ ಥರ ಯಾವತ್ತೂ ಅಂದ್ಕೊಂಡು ಹೋಗ್ಬಿಡಿ. ಏನಕ್ಕೆ ಅಂತ ಅಂದರೆ,
14 ಕಿಲೋಮೀಟರ್ ನಡಿಬೇಕು ಅಂತಂದರೆ ತುಂಬ ಶಾಂತವಾಗಿ ಸಮಾಧಾನವಾಗಿ ನಡಿಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಇರುವಾಗ ಹೋಗಬೇಡಿ, ಯಾಕೆಂದರೆ ತುಂಬ ಕಷ್ಟ ಇದೆ ನಡೆಯೋದು. ಆ್ಯಂಡ್ ಈ ಗಿರಿ ಪ್ರದಕ್ಷಿಣೆ ಮಾಡೋದು ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಆತ್ಮಶುದ್ಧೀಕರಣ ಆಗಲಿ, ದೇಹ ಮನಸ್ಸು ಚೆನ್ನಾಗಿರಲಿ, ಆಮೇಲೆ ಅವನ ಜೀವನದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಲಿ. ಆ್ಯಂಡ್ ಅಲ್ಲಿ ಫಾರೆಸ್ಟ್ ಇರುತ್ತೆ, ಆದರೆ ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿರುವಂತಹ ಆ ಗಾಳಿನ ನಾವು ಸೇವನೆ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ನಮಗೇನೋ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಮನಸ್ಸು ತುಂಬ ಶಾಂತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಗಿರಿ ಪ್ರದಕ್ಷಿಣೆ ಮಾಡೋದು. ಆ್ಯಂಡ್ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಲ್ಲೇ ಫೆಸಿಲಿಟೀಸ್ ಇದೆ. ಈ ಅನ್ನದಾನ ಕೂಡ ಮಾಡ್ತಿರ್ತಾರೆ. ನೀವು ಬೆಳಗಿನ ಜಾವ ಏನಾದ್ರು ಆ್ಯಕ್ಚುಲಿ ಇದನ್ನು ರಾತ್ರಿ ಇಲ್ಲ ಬೆಳಗಿನ ಜಾವ ಮಾಡಬೇಕು. ಸಂಜೆ ಟೈಮ್ 5 ಗಂಟೆ ಮೇಲೆ ಹೋಗೋದ್ರಿಂದ ತುಂಬ ಒಳ್ಳೆಯದಿದು. ಇಲ್ಲ ಅಂತಂದರೆ ಬೆಳಗ್ಗೆ 2 ಗಂಟೆ 3 ಗಂಟೆ ಮೇಲೂ ಕೂಡ ಗಿರಿ ಪ್ರದಕ್ಷಿಣೆ ಮಾಡೋರಿದ್ದಾರೆ. ಆ್ಯಂಡ್ ನೀವು ಅಲ್ಲಲ್ಲೇ ಹೋಗ್ಬೇಕಾದ್ರೆ ಕೆಲವು ಪ್ರಾಣಿಗಳೆಲ್ಲ ಸಿಗುತ್ತೆ. ಜಿಂಕೆ ಆಗಿರ್ಬೋದು, ಕೋತಿ ಆಗಿರ್ಬೋದು, ಕುದುರೆಗಳು, ಈ ಥರ ಎಲ್ಲ ಪ್ರಾಣಿಗಳೆಲ್ಲ ಸಿಗ್ತವೆ. ಸೊ ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲಿಂದ ಬಂದು ನೆಕ್ಸ್ಟು ನೀವು ಮತ್ತೆ ಹೇಳಿದ್ನಲ್ಲ, ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡ್ಮೇಲೆ ಅಲ್ಲಿಂದ ನಿಮಗೆ ನೆಕ್ಸ್ಟು ದೇವಸ್ಥಾನದ ಒಳಗಡೆ ಹೋಗಬೇಕು. ದೇವಸ್ಥಾನದ ಒಳಗಡೆ ಹೋದಾಗ ದೇವಸ್ಥಾನದ ಒಳಗಡೆ ಅಂತೂ ತುಂಬ ಅದ್ಭುತವಾಗಿದೆ. ಆರ್ಕಿಟೆಕ್ಚರ್ ಆಗಿರ್ಬೋದು, ಆ ದೇವಸ್ಥಾನಗಳಾಗಿರ್ಬೋದು, ಅಲ್ಲಿರೋ ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ದೇವಸ್ಥಾನದ ಆರ್ಕಿಟೆಕ್ಚರು ಅದ್ಭುತವಾಗಿದೆ. ಆ್ಯಂಡ್ ಆ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಇದು 1000 ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ದೇವಸ್ಥಾನ. ಆ ದೇವಸ್ಥಾನದ ಒಳಗಡೆ ಹೋಗೋದೇ ಒಂದು ಖುಷಿ. ನೀವು ಯಾವಾಗಲಾದರೂ ಆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಬರಬೇಕು ಅಂತ ಅನಿಸೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಈ ಜಾಗದ ಇನ್ನೊಂದು ವಿಶೇಷತೆ ಏನಂದರೆ, ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಲ್ಲಿ ಮೋಕ್ಷ ಮಾರ್ಗ ಅಂತಲೂ ಸಿಗುತ್ತೆ. ಮೋಕ್ಷ ಮಾರ್ಗ ಅಂದರೆ ಒಂದು ಅಲ್ಲೊಂದು ಸಣ್ಣ ದೇವಸ್ಥಾನ ಥರ ಮಾಡಿ ಆ ಸಣ್ಣೊಂದು ಜಾಗ ಇದೆ. ಆ ಜಾಗದ ಒಳಗಡೆ ನೀವು ನುಗ್ಗಿ ಹೊರಗಡೆ ಬರಬೇಕು. ಅಲ್ಲಿ ಶಿವನ ನಂದಿನೂ ಕೂಡ ಇದೆ, ಹಂಗೆ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಆ ಜಾಗದಲ್ಲಿ ನೀವು ಬರಬೇಕಾದ್ರೆ ನೀವು ಅನ್ಕೋಬೋದು, ನಾವೇನೋ ಸಿಗಾಕೊಬಿಡ್ತೀವಿ, ನಾವು ದಪ್ಪ ಇದ್ದೀವಿ, ನಮ್ಗೆ ಆಗಲ್ಲ ಅಂತ. ಎಷ್ಟೇ ದಪ್ಪ ಇರೋರಾದರೂ ಕೂಡ ಅಲ್ಲಿ ಬಂದು ಹೊರಗಡೆಯಿಂದ ಬಂದು ಒಳಗಡೆಯಿಂದ ಬಂದು ಹೊರಗಡೆ ಬರ್ತಾರೆ, ಏನಾಗಲ್ಲ. ಅದೊಂದು ತುಂಬ ಚೆನ್ನಾಗಿದೆ. ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬನ್ನಿ.